ನಮಸ್ತೆ ತುಲಾ ರಾಶಿ ಎನರ್ಜಿ ಏನಿದೆ ಸದ್ಯಕ್ಕೆ? ನೀವು ನಿಮ್ಮ ಪಾರ್ಟ್ನರ್ ಏನಾದರೂ ಡಿಪ್ಲೊಮ್ಯಾಟಿಕ್ ಆಗಿ ಏನೋ ನಿರ್ಧಾರ ತಗೊಳಕ್ಕಾಗ್ದಿರ ಒದ್ದಾಡ್ತಾ ಇದ್ರೆ ಸದ್ಯಕ್ಕೆ ನಿಮ್ಮ ಶೇಪ್ ಶಿಫ್ಟರ್ ಮೂಮೆಂಟ್ ನಡೀತಾ ಇದೆ. ಒಂದು ಬದಲಾವಣೆ ನಡೀತಾ ಇದೆ. ಒಂದು ಡಿಫ್ರೆಂಟ್ ಆಗಿ ನಿಮ್ಮ ಲೆವೆಲ್ ಆಫ್ ಕಾನ್ಶಿಯಸ್ನೆಸ್ ಬದಲಾಗ್ತಾ ಇದೆ ಅಂತ. ನಿಮ್ಮ ಯೋಚನೆಗಳು, ನಿಮ್ಮ ಯೋಚನೆ ಧಾಟಿಗಳು ಬದಲಾಗ್ತಾ ಇದೆ. ಒಂದು ಒಳ್ಳೆ ರೀತಿಲಿ ನಿಮ್ಮ ಜೀವನ ಒಂದು ಪಾಸಿಟಿವ್ ಲೆವೆಲ್ ಅಲ್ಲಿ ಬದಲಾಗುತ್ತೆ ಅನ್ನುವಂಥದ್ದು ಇದೆ. ತುಂಬಾ ಪಾಸಿಟಿವ್ ಅಲ್ಲಿ ನಿಮ್ಮ ಚಕ್ರಗಳು ಕೂಡ ಬ್ಯಾಲೆನ್ಸ್ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಜಸ್ ಸದ್ಯಕ್ಕೆ ಒಂದಷ್ಟು ಪ್ರಯಾಣ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಕಾಣದ ಜಾಗಕ್ಕೆ, ಕಾಣದ ಊರಿಗೆ ಅಥವಾ ಕಾಣದ ಸ್ಥಳಗಳಿಗೆ ನೀವು ಹೋಗೋದನ್ನ ನಿಲ್ಲಿಸಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಈಗ ಟೇಕ್ ಆಕ್ಷನ್ ಅನ್ನುವಂಥದ್ದು ಕೂಡ ಇದೆ. ಈಗ ಸರಿಯಾದ ನಿರ್ಧಾರಗಳನ್ನ ತಗೊಳ್ಬೇಕಾಗಿರುವಂತ ಸಮಯ ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಎಲ್ಲೋ ಒಂದ್ ಕಡೆ ನೀವು ವಾರಿಯರ್ ಅನ್ನೋದನ್ನ ಮರ್ತ್ಬಿಟ್ಟಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಸದ್ಯಕ್ಕೆ ನೀವೊಬ್ಬ ವಾರಿಯರ್ ಆಗಿ ನಿಲ್ಲಿ ಅನ್ನುವಂಥದ್ದು ಕೂಡ ಇದೆ. ಅಂದ್ರೆ ನೀವು ಸೋಲು ಒಪ್ಕೊಂಬೇಡಿ ಅನ್ನುವಂಥದ್ದು ಇದೆ. ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರ ನಿಮ್ಗೆ ಸಿಗುತ್ತೆ. ಜೊತೆಗೆ ನೀವು ಕೂಡ ನಿಮ್ಮೆಲ್ಲ ಪ್ರಶ್ನೆಗಳು, ಯೂನಿವರ್ಸ್ ನಿಮ್ಗೇನ್ ಪ್ರಶ್ನೆ ಕೇಳ್ತಾ ಇದೆ ಅದಕ್ಕೆ ಉತ್ತರನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಎಲ್ಲವೂ ಒಬ್ರಿಗೊಬ್ರು ಹತ್ರ ಆಗ್ತಿದ್ದಾರೆ, ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಇಂಟ್ಯೂಟಿವ್ ಏನ್ ಹೇಳುತ್ತೆ, ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಏನ್ ಹೇಳುತ್ತೆ ಅದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಪರಶುರಾಮರ ಕ್ಷೇತ್ರದ ಆಶೀರ್ವಾದ ನಿಮ್ಗೆ ಇದೆ. ಪರಶುರಾಮರ ಆಶೀರ್ವಾದ ಇದೆ. ನಿಮ್ಮ ಶತ್ರುಗಳೆಲ್ಲರೂ ಕೂಡ ದೂರ ಆಗ್ತಾರೆ ಅನ್ನುವಂಥದ್ದು ಇದೆ. ಭಗವಂತನಿಗೆ ಅಥವಾ ಭಗವತಿಗೆ ಬಿಳಿ ಬಣ್ಣದ್ದು ಇಲ್ಲ ಹಳದಿ ಬಣ್ಣದ್ದು ಹೂವನ್ನ ಸಮರ್ಪಣೆ ಮಾಡಿ, ಇದರಿಂದ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ. ಥರ್ಡ್ ಸಿಚುವೇಶನ್ ಎಂಡ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಬಗ್ಗೆ ಯಾರು ತಪ್ಪಾಗಿ ಮಾತಾಡಿದ್ರು ಅವ್ರಿಗೂ ಕೂಡ ಶಿಕ್ಷೆ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ತುಂಬಾ ಇಂಪಾರ್ಟೆಂಟ್ ಆದಂತ ಒಂದಷ್ಟು ಕಾಡು ಅಥವಾ ಜಾಗಗಳು ಬೆಂಕಿಗೆ ಆಹುತಿ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಜಾಗದಲ್ಲಿ ನೀರಿಗೆ ಬೆಂಕಿ ತಗುಲುತ್ತೆ, ನೀರಲ್ಲಿ ಬೆಂಕಿ ಉರಿತಾ ಇರುತ್ತೆ, ಆ ಥರದ್ದು ಕೂಡ ಇದೆ. ಸೊ ಡೈಜೆಷನ್ ಕಡೆ ಹೆಚ್ಚಿನ ಗಮನನ ಕೊಡಿ, ಜೀರ್ಣಕ್ರಿಯೆ ಪಚನಕ್ರಿಯೆ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಬಾಡಿ ಹೀಟ್ ಕಂಟ್ರೋಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಭೂಮಿಯ ತಾಪಮಾನ ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಓಪನಿಂಗ್ ಸರ್ಕಲ್ ಇದೆ. ಸೊ ಪ್ರೊಟೆಕ್ಷನ್ ಅನ್ನೋದು ಇದೆ. ಹೆಚ್ಚು ತಲೆ ಕೆಡ್ಸ್ಕೊಳ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ಪ್ರೊಟೆಕ್ಷನ್ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಪ್ರೊಟೆಕ್ಷನ್ 9 ಮತ್ತೆ 33 ನಂಬರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಸೊ ಸ್ಪೆಲ್ ಬಾಂಡ್ ಸೋಲ್ ಅಲೈನ್ಮೆಂಟ್ ರಿಲೀಸ್ ಪ್ರೊಟೆಕ್ಷನ್ ಹೇಳ್ತಾ ಇದೆ. ಸೊ ಯಾರೋ ಒಂದಷ್ಟು ಸ್ಪೆಲ್ ವರ್ಕ್ ಮಾಡಿದ್ದಾರೆ, ನಿಮ್ಮಲ್ಲಿ ಮಂತ್ರಕ್ರಿಯೆಯನ್ನ ಮಾಡಿದರೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ರಿಲೀಸ್ ಮಾಡಿ ನಿಮ್ಮ ನೆಗೆಟಿವ್ ಪ್ಯಾಟ್ರನ್ಸ್ನ ಅಂತ. ಒಂದಷ್ಟು ಪ್ರೊಟೆಕ್ಷನ್ ಅನ್ನ ಹಾಕೊಳ್ಳಿ, ನಿಮ್ಮ ಚಕ್ರ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಪೂರ್ವಜರಿಂದ ಒಂದಷ್ಟು ಸ್ಕಿಲ್ಸ್ ನಿಮ್ಗೆ ಸಿಕ್ಕಿದೆ, ಅದು ನಿಮ್ಗೆ ಸಾಕಷ್ಟು ಪಾಸಿಟಿವ್ ಬದಲಾವಣೆನ ತಂದ್ಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ನಂಬಿಕೆಗಳು ನಿಮ್ಗೆ ತುಂಬಾ ಮುಖ್ಯ. ಸೊ ಆ ನಂಬಿಕೆ ಕಡೆ ಹೆಚ್ಚಿನ ಗಮನನ ಕೊಡಿ. ಸ್ವಲ್ಪ ತಾಳ್ಮೆ ಅನ್ನೋದು ಇರ್ಲಿ. ನಿಮ್ಗೇನ್ ಬೇಕೋ ಅದೆಲ್ಲವೂ ಕೂಡ ನಿಮ್ಗೆ ಸಿಗುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಹಣಕಾಸಿನ ವಿಚಾರಕ್ಕೋಸ್ಕರ ಒಂದಷ್ಟು ಬದಲಾವಣೆಗಳನ್ನ, ಒಂದಷ್ಟು ಸಂಪತ್ತನ್ನ ವಿಚಾರಕ್ಕೋಸ್ಕರ ಒಂದಷ್ಟು ಪ್ರಯೋಗಗಳನ್ನ ಮಾಡಿದ್ದಾರೆ. ನಿಮ್ಮ ಪೂರ್ವಜರು ಇರಬಹುದು, ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಇರಬಹುದು, ಮಾಡಿದ್ದಾರೆ. ಅದೆಲ್ಲದಿಂದ ನಿಮ್ಗೆ ಬಿಡುಗಡೆ ಅನ್ನೋದು ಸಿಗ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಆ ಬಿಡುಗಡೆಗೋಸ್ಕರ ವೇಟ್ ಮಾಡಿ ಅನ್ನುವಂಥದ್ದು ಕೂಡ ಇದೆ. 9 ಇದೆ. ಸೊ ಕಾಮದ ಆಸೆಗೂ ಕೂಡ ಒಂದಷ್ಟು ಜನ ನಿಮ್ಮ ಮೇಲೆ ಒಂದಷ್ಟು ಕ್ರಿಯೆಗಳನ್ನ ಮಾಡಿರಬಹುದು, ಪ್ರಯೋಗಗಳನ್ನ. ಸೊ ಇದು ಕೂಡ ಒಂದಷ್ಟು ಬಗೆಹರಿಸ್ಕೊಳ್ಬೇಕು, ಮತ್ತೆ ಅವ್ರು ಯಾರು ಅಂತ ತಿಳ್ಕೊಂಡು ಸರಿಯಾದ ಶಿಕ್ಷೆಗೆ ಅವ್ರನ್ನ ಒಳಪಡಿಸ್ಬೇಕು. ಇದು ಸರಿ ಹೋಗುತ್ತೆ ಆಗ ಅನ್ನುವಂಥದ್ದು ಕೂಡ ಇದೆ. ಸೊ ಸಾಕಷ್ಟು ಹಣಕಾಸಿನ ಅಪರ್ಚುನಿಟೀಸ್ ಕೂಡ ಬರುತ್ತೆ. ಎಸ್ ಅಂತ ಕೂಡ ಇದೆ, ಸಕ್ಸಸ್ ಅಂತ ಕೂಡ ಇದೆ, ಅಪರ್ಚುನಿಟಿ ಅಂತ ಕೂಡ ಇದೆ. ಸಾಕಷ್ಟು ಹಣಕಾಸಿನ ಅವಕಾಶಗಳು ನಿಮ್ಗೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಸಕ್ಸಸ್ ಅನ್ನ ಕೂಡ ನೋಡ್ತೀರಾ ಲೈಫಲ್ಲಿ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ಎಂಗೇಜ್ಮೆಂಟ್ ಬರುವಂತ ಸಾಧ್ಯತೆ ಇದೆ. ಎಂಗೇಜ್ಮೆಂಟ್ ಆಗಬಹುದು. ನಿಮ್ಮ ಸೋಲ್ಮೇಟ್ ನ ಕರೀರಿ, ಪ್ರಾರ್ಥನೆ ಮಾಡಿ, ಅದರಿಂದ ಅವ್ರು ನಿಮ್ಮ ಲೈಫಿಗೆ ಬೇಗ ಬರೋ ಹಾಗೆ ಆಗುತ್ತೆ ಅನ್ನುವಂಥದ್ದು.
ಯು ಆರ್ ಹೀರೋ ಆಫ್ ಯುವರ್ ಸ್ಟೋರಿ, ಕೀಪ್ ಕಾಮ್ ಅಂಡ್ ಸೈಜ್ ದ ಡಿ ಅಂತ ಇದೆ. ಸೊ ನಿಮ್ಮ ಲೈಫಿನ ಸಿನಿಮಾಗೆ ನೀವೇ ನಾಯಕ ಅಥವಾ ನಾಯಕಿಯಾಗಿರ್ತೀರಾ. ಸೊ ಹಾಗಾಗಿ ಕಾಮ್ ಆಗಿರಿ, ಕೂಲ್ ಆಗಿ ಸಿಚುವೇಶನ್ ನ ಹ್ಯಾಂಡಲ್ ಮಾಡಿ ಅನ್ನುವಂಥದ್ದು ಕೂಡ ಇದೆ. 999 ಇದೆ. ಸೊ ರಿಲೀಸ್ ಮಾಡಿ ನೆಗೆಟಿವಿಟಿನ ಇರಬಹುದು ಅಥವಾ ಬೇರೆ ಏನಾದರೂ ಎನರ್ಜಿ ಇದ್ರೆ ರಿಲೀಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. 2222 ಲವ್ ಅಂತ ಕೂಡ ಹೇಳ್ತಾ ಇದೆ. ಸೊ ಲವ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಎಲ್ಲೋ ಒಂದ್ ಕಡೆ ಎಷ್ಟು ಮಾಡ್ತೀರಾ, ಲೈಫ್ ನ ಎಷ್ಟು ಎಂಜಾಯ್ ಮಾಡ್ತಿರೋ ಅಷ್ಟೇ ಒಂದು ಪ್ಯಾಷನೆಟ್ ಆಗಿ ಲೈಫ್ ಜೊತೆ ಇರ್ತೀರಾ. ಆದ್ರೆ ಲೈಫ್ ನಿಮ್ಗೆ ಸಾಕಷ್ಟು ರಹಸ್ಯಗಳನ್ನ ರಿವೀಲ್ ಮಾಡಿದಾಗ, ಒಂದಷ್ಟು ಎನರ್ಜಿ ವೈಸ್ ಅಪ್ಡೇಟ್ ಕೊಟ್ಟಾಗ ಅದನ್ನ ನೀವು ತಗೊಳ್ತಾ ಇಲ್ಲ, ಅದ್ರ ಕಡೆ ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಒಂದಷ್ಟು ರಹಸ್ಯಗಳು ಬಯಲಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದಷ್ಟು ಬದಲಾವಣೆಗಳ ಜೊತೆಗೆ ನಿಮ್ಮಿಂದ ಬೇರೆಯವ್ರಿಗೆ ಆಗ್ತಿದ್ಯೋ, ಬೇರೆಯವರಿಂದ ನಿಮ್ಮ ರಹಸ್ಯಗಳು ರಿವೀಲ್ ಆಗ್ತಿದ್ಯೋ, ಇದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಕೆಲವರಿಗೆ ಡಿಗ್ರಿ ಕೂಡ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದಷ್ಟು ಎನರ್ಜಿ ಸರ್ಕಲ್ ಕೂಡ ಚೆನ್ನಾಗ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಮೋಸ್ಟ್ ಇಂಪಾರ್ಟೆಂಟ್ ಒಂದು ಬದಲಾವಣೆ ನಿಮ್ ಜೀವನದಲ್ಲಿ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ನಾನು ಓದಿಲ್ಲ ಅಂತ ಕೊರಗುತ್ತಾ ಇರೋರಿಗೆ ಡಿಗ್ರಿ ಕೂಡ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಒಂದು ಲೈಫ್ ಪ್ಲೆಜರ್ ಲೈಫ್ ತರ ಬದಲಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಧನ್ವಂತರಿ ದೇವರ ಆಶೀರ್ವಾದ ಪಡ್ಕೊಳ್ಳಿ, ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. 29 ದಿನಗಳಲ್ಲಿ ನೀವು ಅನ್ಕೊಂಡಿರೋದಾಗುವಂತ ಸಾಧ್ಯತೆ ಇದೆ. ಕೆಲವರಿಗೆ 9 ವಾರಗಳು ಆಗತ್ತೆ, ಇನ್ ಕೆಲವರಿಗೆ 19 ದಿನಗಳು ಆಗುವಂತ ಸಾಧ್ಯತೆ ಇದೆ. ಇನ್ ಕೆಲವರಿಗೆ ಡಿಸೆಂಬರ್ ಅಥವಾ ನವೆಂಬರ್ ಮಂತ್ ಅಲ್ಲಿ ಆಗುವಂತ ಸಾಧ್ಯತೆಗಳು. ಯಾವುದೋ ಒಂದು ಪ್ರೀತಿ ಆಫರ್ ಕೈ ತಪ್ಪಿ ಹೋಗುವಂತ ಸಾಧ್ಯತೆ ಇದೆ. ಮನೆ ದೇವರಿಗೆ ಸಾಕಷ್ಟು ಬಂಧನಗಳು ಆಗಿದೆ, ಅದನ್ನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಫ್ಯಾಮಿಲಿ ಲೈಫಿಗೆ ಸಂಬಂಧಪಟ್ಟಂಗೆ, ರಿಲೇಟಿವ್ಸ್ಗೆ ಸಂಬಂಧಪಟ್ಟಂಗೆ ಸಾಕಷ್ಟು ನಿರ್ಧಾರಗಳನ್ನ ತಗೊಂಡಿದ್ದೀರಾ. ಆ ನಿರ್ಧಾರಗಳೆಲ್ಲವೂ ಕೂಡ ಸರಿಯಾಗಿದೆ ಅನ್ನುವಂಥದ್ದು ಕೂಡ ಇದೆ. ಯಾರನ್ನು ನಂಬೇಡಿ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಮೋಸ ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಈ ರಿಲೇಶನ್ಶಿಪ್ ಅನ್ನ ಉಳಿಸ್ಕೊಳ್ಳೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ. ನಿಮ್ಗೆ ಸಿಕ್ಕಿರುವಂತ ಅವಕಾಶಗಳನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಬಾಟಮ್ ಆಫ್ ದಿ ಡೆಕ್ ನಮ್ಗೆ ಇಲ್ಲಿ 3 ಆಫ್ ಸೋರ್ಸ್ ಅಂಡ್ 6 ಆಫ್ ವಾಂಡ್ ಇದೆ. ಇದೆರಡು ನಿಮ್ಗೆ ಒಂದು ಬ್ರೇಕಪ್ ಎನರ್ಜಿನ, ಒಂದು ಸಕ್ಸಸ್ ಎನರ್ಜಿನ ಕೊಡುತ್ತೆ. ಸೊ ನಿಮ್ಮ ಲೈಫ್ ಅಲ್ಲಿ ಯಾರು ನಿಮ್ಗೆ ಬ್ರೇಕಪ್ ಮಾಡಿ ಹೋಗಿದ್ರು ಅವರು ವಾಪಸ್ ಬರ್ತಾರೆ. ಎಕ್ಸ್ ಎನರ್ಜಿ ರಿಟರ್ನಿಂಗ್ ಅಂಡ್ ರಿಯೂನಿಯನ್ ಎನರ್ಜಿಲಿ ಇದೆ. ಜೊತೆಗೆ ನಿಮ್ಮ ಕೆಲಸ ಕಾರ್ಯದಲ್ಲಿ ಹೆಚ್ಚಿನ ಯಶಸ್ಸನ್ನ ನೋಡ್ತೀರಾ. ನೀವೊಬ್ಬ ಸೋಷಿಯಲ್ ಮೀಡಿಯಾ ಸ್ಟಾರ್ ಆಗಿ ಕೂಡ ಇರ್ತೀರಾ. ಜೊತೆಗೆ ಪ್ಯಾಥೋ ಸಾಂಗ್ ಮಾಡಿ ಹಿಟ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಡಿವೋರ್ಸಿಗೆ ಹೋಗಿರುವಂತ ಕೇಸ್ಗಳು ಒಂದು ಫೈನಾನ್ಷಿಯಲ್ ವಿಚಾರಕ್ಕೋಸ್ಕರ ಹೋಗಿರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಈ ವಿಚಾರಗಳನ್ನ ಸರಿಪಡಿಸ್ಕೊಂಡು ಫೈನಾನ್ಷಿಯಲಿ ಯಾರು ಯಾರಿಗೂ ಏನು ಕೊಡೋ ಹಾಗಿಲ್ಲ ಅನ್ನುವಂಥ ರೀತಿಲಿ ಕೋರ್ಟಿನ ತೀರ್ಮಾನ ಬಂದಿದ್ದನ್ನ ಕೇಳಿ ಮತ್ತೆ ಎಲ್ಲರೂ ರಿಯೂನಿಯನ್ ಆಗುವಂತ ಸಾಧ್ಯತೆ ಇದೆ. ಕೋರ್ಟು ಆ ತರ ಒಂದ್ ಕೇಸ್ ಮಾಡಿದ್ರೆ, ಅಂದ್ರೆ ಆ ತರ ಒಂದ್ ಜಡ್ಜ್ಮೆಂಟ್ ಕೊಟ್ರೆ ಸೊ ಎಲ್ರೂ ಮತ್ತೆ ರೀಪ್ಯಾಚ್ ಆಗಿ ಹೋಗ್ತಾರೆ ಎಷ್ಟೊಂದ್ ಜನ. ಆ ತರದ ಎನರ್ಜಿ ಇದೆ ಇಲ್ಲಿ. ಸೊ ಆ ತರದೇನೋ ಆಗತ್ತೆ ಅನ್ನುವಂಥದ್ದು ಇದೆ. ದುಡ್ಡಿನ ವಿಚಾರದಲ್ಲಿ, ಹಣಕಾಸಿನ ವಿಚಾರದಲ್ಲಿ, ಬಿಸ್ನೆಸ್ ವಿಚಾರದಲ್ಲಿ ಏನೋ ಒಂದಷ್ಟು ಸಮಸ್ಯೆಗಳು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಲೋನ್ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ರಿಲೇಶನ್ಶಿಪ್ ಅಲ್ಲಿ ಒಂದು ಈಕ್ವಲ್ ಗಿವ್ ಅಂಡ್ ಟೇಕ್ ಇಲ್ಲ ಅಂದ್ರೆ ಈಕ್ವಲ್ ಗಿವ್ ಅಂಡ್ ಟೇಕ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಎಸ್, ಈ ಅವಕಾಶಗಳನ್ನ ನೀವು ಉಳಿಸ್ಕೊಂಡಿದ್ದೆ ಆದ್ರೆ ಮುಂದಿನ ದಿನಗಳಲ್ಲಿ ನೀವು ಇನ್ನೊಬ್ರಿಗೆ ಕೆಲಸ ಕೊಡುವಂತ ರೀತಿಲಿ ಬೆಳಿತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ನಂಗೆ ಇಲ್ಲಿ ಇಂಡಿವಿಜುವಲ್ ಅಲ್ಲಿ ಒಂದು 5-6 ಜನರ ಎನರ್ಜಿ ಇಲ್ಲಿ ಇದೆ. ಸೊ ಒಬ್ರು ದುಡ್ಡಿಗೋಸ್ಕರ, ಒಬ್ರು ಭಾವನೆಗಳಿಗೋಸ್ಕರ, ಒಂದು ರೊಮ್ಯಾನ್ಸಿಗೋಸ್ಕರ, ಒಂದು ಮುಂದಿನ ಜೀವನ ಸರಿ ಹೋಗ್ಬೇಕು ಅಂತ, ಇನ್ ಕೆಲವರು ಫ್ಯಾಮಿಲಿಗೋಸ್ಕರ, ಇನ್ ಕೆಲವರು ದೇವರನ್ನ ನೋಡುವಂತ ಅಥವಾ ದೇವ್ರು ಕೊಟ್ಟಂಗಾಗ್ಲಿ ಅಂತ, ಇನ್ ಕೆಲವರು ನಾನೇ ದೇವ್ರು ಅಂತ ಇಷ್ಟು ಜನರ ಎನರ್ಜಿ ಇದೆ. ಬಟ್ ಇಷ್ಟು ಜನರಿಗೂ ಒಳ್ಳೇದಾಗತ್ತೆ ಅವ್ರವ್ರದೇ ಆದ ರೀತಿಲಿ. ತಲೆಕೆಡ್ಸ್ಕೊಳ್ಬೇಡಿ, ತುಂಬಾ ಚೆನ್ನಾಗಿದೆ. ಫೈನಾನ್ಷಿಯಲಿ ಅಂತೂ ಮಸ್ತ್ ಆಗಿ ಇದೆ. ಗೌರ್ಮೆಂಟ್ ಜಾಬ್ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ.
ಮ್ಯಾರೇಜ್ ಬರುವಂತ ಸಾಧ್ಯತೆ ಇದೆ. ಗೌರ್ಮೆಂಟ್ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಆಗುತ್ತೆ. ಗೌರ್ಮೆಂಟ್ ಜಾಬ್ ಆಫರು, ಗೌರ್ಮೆಂಟ್ ಅಲ್ಲಿ ಜಾಬ್ ಮಾಡುವಂಥವ್ರು ನಿಮ್ಗೆ ಮ್ಯಾರೇಜ್ ಪ್ರಪೋಸಲ್ ಕೊಡುವಂತ ಸಾಧ್ಯತೆಗಳು ಕೂಡ ಇದೆ. ಒಂದು ನ್ಯೂ ಬಿಗಿನಿಂಗ್ ಎನರ್ಜಿ ಇಲ್ಲಿ ಇದೆ. ಡೋಂಟ್ ಬಿ ಫುಲ್. ಓಕೆ, ಸೊ ಇದು ಕೂಡ ಕೇಳಿಸ್ತಾ ಇದೆ. 10, 11, 2, 12, 7, 3 ನಂಬರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಯಾರೋ ತುಂಬಾ ನಿದ್ದೆ ಮಾಡ್ಕೊಂಡು ನೋಡ್ತಾ ಇದ್ದೀರಾ. ಸಿಂಹರಾಶಿ, ಧನಸ್ಸು ರಾಶಿ, ವೃಶ್ಚಿಕ ರಾಶಿ, ಮೇಷ, ವೃಷಭ ರಾಶಿ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಪ್ರೆಗ್ನೆನ್ಸಿ ಬರ್ತಾ ಇದೆ, ಪಾಪು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಹೆಣ್ಮಗು ಆಗುತ್ತೆ ಅನ್ನುವಂಥದ್ದು ಇದೆ. ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ಟೇಕ್ ಕೇರ್.